ಒಮ್ಮೆ ದಟ್ಟವಾದ ಹಸಿರು ತುಂಬಿದ ಕಾಡಿನ ಮಧ್ಯದಲ್ಲಿ ಎಲ್ಲಾ ಪ್ರಾಣಿಗಳಿಗೂ ಪ್ರೀತಿಯ ಗೆಳೆಯ ಮತ್ತೆ ವಿಶೇಷವಾದ ಆನೆ ವಾಸಿಸುತ್ತಿತ್ತು. ಈ ಆನೆಗೆ ಮಾತನಾಡುವ ಶಕ್ತಿ ಇತ್ತು ಅಷ್ಟೇ ಅಲ್ಲದೆ ತುಂಬಾ ಬುದ್ಧಿವಂತಿಕೆಯೂ ಇತ್ತು. ಆ ಕಾರಣಕ್ಕೆ ಕಾಡಿನ ಎಲ್ಲಾ ಪ್ರಾಣಿಗಳು ಅದನ್ನು ಗೌರವದಿಂದ ನೋಡುತ್ತಿದ್ದರು. ಆ ಆನೆ ಬಲಶಾಲಿಯಾಗಿದ್ದರೂ ಅದರ ಹೃದಯ ತುಂಬಾ ಮೃದು. ಅದು ಯಾರಿಗೂ ಅನ್ಯಾಯವಾಗುವುದನ್ನು ಸಹಿಸುತ್ತಿರಲಿಲ್ಲ. ಕಾಡಿನಲ್ಲಿ ಪ್ರಾಣಿಗಳ ನಡುವೆ ಗೊಂದಲ, ತಪ್ಪು ಅಥವಾ ಜಗಳ ಉಂಟಾದರೆ ಎಲ್ಲರೂ ಆ ಆನೆಯ ಬಳಿಗೆ ಹೋಗುತ್ತಿದ್ದರು. ಆನೆ ಯಾವಾಗಲೂ ಶಾಂತವಾಗಿ ಎಲ್ಲಾ ವಿಷಯಗಳನ್ನು ಗಮನಿಸುತ್ತಿತ್ತು. ಯಾರಿಗೂ ಗದರಿಸದೆ, ಯಾರನ್ನೂ ಭಯಪಡಿಸದೆ ಸರಿಯಾದದ್ದನ್ನು ಯೋಚಿಸುತ್ತಿತ್ತು. ಅದಕ್ಕೆ ತಿಳಿದಿತ್ತು, ನ್ಯಾಯ ಎಂದರೆ ಕೇವಲ ಶಿಕ್ಷೆಯಲ್ಲ, ನ್ಯಾಯ ಎಂದರೆ ಸತ್ಯವನ್ನು ಅರಿತು ದಯೆಯೊಂದಿಗೆ ತೀರ್ಮಾನಿಸುವುದು. ಹೀಗೆಯೇ ದಿನಗಳು ಸಂತೋಷವಾಗಿ ಸಾಗುತ್ತಿದ್ದವು. ಕಾಡಿನಲ್ಲಿ ಶಾಂತಿ ಮತ್ತೆ ನಂಬಿಕೆ ಇದ್ದವು. ಆದರೆ ಒಂದು ದಿನ ಕಾಡಿಗೆ ದೊಡ್ಡ ಸವಾಲೊಂದು ಎದುರಾಯಿತು. ಕಾಡಿನ ಒಂದು ಭಾಗದಲ್ಲಿ ಆಹಾರ ಕಡಿಮೆಯಾಗತೊಡಗಿತು. ನೀರಿನ ಜಾಗಗಳು ಚಿಕ್ಕದಾಗುತ್ತಾ ಹೋದವು. ಹಸಿವಿನಿಂದ ಮತ್ತು ಆತಂಕದಿಂದ ಪ್ರಾಣಿಗಳು ಅಶಾಂತವಾಗತೊಡಗಿದವು. ಈ ಪರಿಸ್ಥಿತಿಯಲ್ಲಿ ಕೆಲವು ಪ್ರಾಣಿಗಳು ಬೇಸರದಿಂದ ತಪ್ಪುಗಳನ್ನು ಮಾಡತೊಡಗಿದವು. ಒಬ್ಬರ ತಪ್ಪನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಚಿಕ್ಕ ಚಿಕ್ಕ ಸಮಸ್ಯೆಗಳು ದೊಡ್ಡ ಗೊಂದಲಗಳಾಗಿ ಬದಲಾಗಿದವು. ಕಾಡಿನ ಶಾಂತಿ ನಿಧಾನವಾಗಿ ಕಳೆದು ಹೋಗುತ್ತಿತ್ತು. ಆ ಸಮಯದಲ್ಲಿ ಮಾತನಾಡುವ ಆನೆ ಎಲ್ಲವನ್ನೂ ಗಮನಿಸುತ್ತಿತ್ತು. ಅದು ತಿಳಿದುಕೊಂಡಿತು, ಇದು ಕೇವಲ ತಪ್ಪು ಅಥವಾ ಜಗಳವಲ್ಲ, ಇದು ಭಯ ಮತ್ತು ಕೊರತೆಯಿಂದ ಹುಟ್ಟಿದ ಸಮಸ್ಯೆ. ಆನೆ ತೀರ್ಮಾನಿಸಿತು, ಈ ಸಮಸ್ಯೆಗೆ ಕಠಿಣ ನಿರ್ಧಾರವಲ್ಲ, ಮೃದು ಮನಸ್ಸಿನ ಪರಿಹಾರ ಬೇಕು. ಆನೆ ಎಲ್ಲಾ ಪ್ರಾಣಿಗಳ ಪರಿಸ್ಥಿತಿಯನ್ನು ಗಮನಿಸಿತು. ಯಾರು ಏಕೆ ಹಾಗೆ ವರ್ತಿಸುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಂಡಿತು. ಯಾರಿಗೂ ಆಪಾದನೆ ಮಾಡದೆ ಪ್ರತಿಯೊಬ್ಬರ ಕಷ್ಟವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿತು. ನಂತರ ಆನೆ ಒಂದು ಮಹತ್ವದ ಪಾಠವನ್ನು ಕಾಡಿಗೆ ಕಲಿಸಿತು. ಸಂಪನ್ಮೂಲಗಳನ್ನು ಹಂಚಿಕೊಂಡರೆ ಎಲ್ಲರಿಗೂ ಸಾಕಾಗುತ್ತದೆ ಎಂದು ತಿಳಿಸಿತು. ಒಬ್ಬರ ನೋವನ್ನು ಅರ್ಥ ಮಾಡಿಕೊಂಡರೆ ಜಗಳಗಳು ತಾನೇ ನಿಲ್ಲುತ್ತವೆ ಎಂದು ನೆನಪಿಸಿತು. ಆನೆಯ ವಿವೇಕ ಮತ್ತು ಸಹಾನುಭೂತಿಯಿಂದ ಕಾಡಿನ ಪ್ರಾಣಿಗಳು ಮತ್ತೆ ಶಾಂತವಾಗತೊಡಗಿದವು. ಅವರು ಒಟ್ಟಾಗಿ ಬದುಕುವ ಮಾರ್ಗವನ್ನು ಕಲಿತರು. ಹಂಚಿಕೊಳ್ಳುವುದು, ಸಹನೆ ವಹಿಸುವುದು ಮತ್ತು ಪರಸ್ಪರ ಗೌರವಿಸುವುದು ಎಷ್ಟು ಮುಖ್ಯವೆಂದು ಅರಿತರು. ನಿಧಾನವಾಗಿ ಕಾಡಿನಲ್ಲಿ ಮತ್ತೆ ಸಂತೋಷ ಮರಳಿತು. ನಂಬಿಕೆ ಮತ್ತು ಸ್ನೇಹ ಗಟ್ಟಿಯಾದವು. ಆ ದಿನದಿಂದ ಮಾತನಾಡುವ ಆನೆ ಕೇವಲ ನ್ಯಾಯಾಧಿಪತಿಯಾಗಿರಲಿಲ್ಲ, ಅದು ಕಾಡಿನ ಮಾರ್ಗದರ್ಶಕನಾಗಿ ಬದಲಾಗಿದನು. ಬಲಕ್ಕಿಂತ ಬುದ್ಧಿ ದೊಡ್ಡದು, ಶಿಕ್ಷೆಗಿಂತ ಸಹಾನುಭೂತಿ ಶ್ರೇಷ್ಠ ಎಂಬುದನ್ನು ಎಲ್ಲರಿಗೂ ತೋರಿಸಿತು. ಈ ಕಥೆ ನಮಗೆ ಒಂದು ಸುಂದರ ಪಾಠ ಕಲಿಸುತ್ತದೆ ಮಕ್ಕಳೇ. ನ್ಯಾಯ ಎಂದರೆ ಕಠಿಣವಾಗಿರುವುದಲ್ಲ, ನ್ಯಾಯ ಎಂದರೆ ಸತ್ಯವನ್ನು ಅರಿತು ದಯೆಯೊಂದಿಗೆ ಸರಿಯಾದದ್ದನ್ನು ಮಾಡುವುದು. ನೀತಿ, ನ್ಯಾಯವು ದಯೆಯೊಂದಿಗೆ ಇರಬೇಕು.